ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ತನಿಖೆಯನ್ನ 3 ತಿಂಗಳ ನಡೆಸಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಬಂದಿರುವಂತದ್ದು. ಪ್ರತಿಯೊಂದು ಕ್ರೌರ್ಯಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಒಂದೊಂದು ಸಾಕ್ಷಿ ದರ್ಶನ್ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಬಯಲಿಗೆಳಿತಾ ಇದೆ. ಹಾಗಾದ್ರೆ ಶೆಡ್ನಲ್ಲಿ ಹಲ್ಲೆಯ ವೇಳೆ ಫೋಟೋ ಮೊದಲು ಕ್ಲಿಕ್ಕಿಸಿದ್ದು ಯಾರು? ರೇಣುಕಾಸ್ವಾಮಿಯ ಮೇಲೆ ನಡೆದಂತಹ ಹಲ್ಲೆಯ ಫೋಟೋ ಹೊರಗೆ ಬಂದದ್ದು ಹೇಗೆ? ಬಿ ಗ್ಯಾಂಗ್ ಮೃಗೀಯ ವರ್ತನೆಗೆ ಖಾಕಿಯಿಂದ ಪ್ರಬಲ ಸಾಕ್ಷಿಗಳು ಸಿಗ್ತಾ ಇದೆ. ಶೆಡ್ನಿಂದ ಹಲ್ಲೆ ಫೋಟೋ ಯಾರ ಮೊಬೈಲ್ಗೆ ಹೋಯ್ತು? ಹಾಗಿದ್ರೆ ಬಿ ಗ್ಯಾಂಗ್ ಕೃತ್ಯದ ಬಗ್ಗೆ ಸಾಕ್ಷಿಯಾದಂತಹ ಅವಳು ಯಾರು ಗೊತ್ತಾ? ಹಾಗಿದ್ರೆ ಈ ಫೋಟೋ ಮೊದಲಿಗೆ ತಲುಪಿದ್ದು ಯಾರಿಗೆ? ರೇಣುಕಾಸ್ವಾಮಿ ಮೇಲಿನ ಕ್ರೌರ್ಯಕ್ಕೆ ಸಾಕ್ಷಿ ಹೇಳುವ ಫೋಟೋಗಳ ಪತ್ತೆಯಾಗಿದೆ. ದರ್ಶನ್ ಗ್ಯಾಂಗಿನ ಮೃಗೀಯ ವರ್ತನೆಗೆ ಈ ಫೋಟೋಗಳೇ ಸಾಕ್ಷಿಯಾಗಿ ನಿಲ್ಲುತ್ತೆ. ಹಲ್ಲೆಯ ಫೋಟೋಗಳನ್ನ ಮೊಬೈಲ್ನಲ್ಲಿ ಮೊದಲು ಕ್ಲಿಕ್ಕಿಸಿದ್ದು ಈ ಪ್ರಕರಣದ ಆರೋಪಿ ವಿನಯ್. ಹಲ್ಲೆ ನಡೀತಾ ಇರೋ ಸಂದರ್ಭದಲ್ಲಿ ಆತ ಫೋಟೋ ಕ್ಲಿಕ್ ಮಾಡಿತ್ತು. ಹಲ್ಲೆಯ ಫೋಟೋಗಳನ್ನ ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿದ ನಂತರ ಪವಿತ್ರ ಗೌಡ ಸ್ನೇಹಿತೆ ಸಮತಾ ರೆಡ್ಡಿಗೆ ಆ ಫೋಟೋವನ್ನ ಕಳಿಸ್ತಾರೆ. ಸಮತಾಗೆ ಸಿಕ್ಕಿದ್ವು ರೇಣುಕಾಸ್ವಾಮಿ ಶವದ ಫೋಟೋಗಳು. ಸಮತಾ ಪವಿತ್ರ ಗೌಡ ಸ್ನೇಹಿತೆ, ಈಕೆಗೂ ಕೂಡ ಫೋಟೋ ಸೆಂಡ್ ಆಗಿತ್ತು. ವಿನಯ್ ಮೊಬೈಲ್ ರಿಟ್ರೀವ್ ವೇಳೆ ಹಲವು ಫೋಟೋಗಳು ಪತ್ತೆಯಾಗಿವೆ. ಫೋಟೋ ಕ್ಲಿಕ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಆದ್ರೆ ಫೋನ್ನಲ್ಲಿ ಡಿಲೀಟ್ ಆದಂತಹ ಆ ಫೋಟೋಗಳನ್ನ ರಿಟ್ರೀವ್ ಮಾಡೋದು ಬಹಳ ದೊಡ್ಡ ಸವಾಲಾಗುತ್ತೆ. ಹಾಗಾಗಿ ಮೊಬೈಲ್ ಅನ್ನ FSLಗೆ ಕಳಿಸಿದ್ರು ಫೋಟೋ ರಿಟ್ರೀವ್ ಮಾಡೋದಕ್ಕೆ ಅಂತ. ಬಹಳ ಪ್ರಯತ್ನದ ನಂತರ ಆ ಫೋಟೋಗಳು ಈಗ ಪೊಲೀಸರ ಕೈಗೆ ಸಿಕ್ಕಿದೆ. ರೇಣುಕಾಸ್ವಾಮಿ ಶವದ ಫೋಟೋಗಳನ್ನ ಸಮತಾ ರೆಡ್ಡಿಗೆ ಕಳಿಸಿದ್ರು ವಿನಯ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ಸಿಕ್ಕಿರುವಂತಹ ಒಂದೊಂದು ಮಾಹಿತಿಗಳು ಕೂಡ ಈಗ ಪ್ರಮುಖ ಸಾಕ್ಷಿಯಾಗಿ ನಿಲ್ಲುತ್ತೆ. ಆರಂಭದಲ್ಲಿ ಪೊಲೀಸರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು, ಮೊಬೈಲ್ ನಲ್ಲಿ ಫೋಟೋ ಕ್ಲಿಕ್ ಆಗಿದೆ ಅಂತ. ಬಟ್ ಎಲ್ಲಾ ಫೋಟೋ ಡಿಲೀಟ್ ಆಗಿತ್ತು. ಐಫೋನ್ ನಲ್ಲಿ ಡಿಲೀಟ್ ಆದಂತಹ ಫೋಟೋಗಳನ್ನ ರಿಟ್ರೀವ್ ಮಾಡೋದು ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ಅದು ಕೂಡ ಬಹಳ ಪ್ರಮುಖ ಸಾಕ್ಷಿಯಾಗಿ ನಿಲ್ಲುತ್ತೆ. ಖಂಡಿತ ಶ್ವೇತಾ, ಅಂದ್ರೆ ಈ ಒಂದು ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದ ಜಾಗದಲ್ಲಿ ತೆಗೆದಂತಹ ಫೋಟೋಗಳು ಮತ್ತೆ ಅದೇ ಆರೋಪಿಗಳು ಆ ಫೋಟೋದಲ್ಲಿ ಇರುವಂತಹ ಫೋಟೋಗಳನ್ನ ರಿಟ್ರೀವ್ ಮಾಡುವಂತದ್ದು ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದ್ರೆ ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆಯನ್ನು ಮಾಡುವಂತದ್ದಾಗ್ಲಿ ಅಥವಾ ಸಾರಿ ಕೇಳಿಸುವಂತದ್ದಾಗ್ಲಿ ಅದೆಲ್ಲವನ್ನು ಕೂಡ ಮೊಬೈಲ್ನಲ್ಲಿ ಅವರು ಕೆಲವೊಂದು ಫೋಟೋಗಳನ್ನು ತೆಗೆದುಕೊಂಡಿದ್ರು ಅನ್ನುವಂಥದ್ದು ಕೂಡ ಮಾಹಿತಿಗಳು ಪೊಲೀಸರಿಗೆ ಆರಂಭದಲ್ಲಿ ಸಿಕ್ಕಿತ್ತು. ಆದರೆ ಯಾವಾಗ ಒಬ್ಬೊಬ್ಬರಾಗಿ ಅರೆಸ್ಟ್ ಆಗಲಿಕ್ಕೆ ಮುಂದಾಗ್ತಾರೆ ಆವಾಗ ಎಲ್ಲರೂ ಕೂಡ ತಮ್ಮ ಮೊಬೈಲ್ಗಳು ಇದ್ದಂತಹ ಒಂದಷ್ಟು ಫೋಟೋಗಳನ್ನು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಲ್ ಲಿಸ್ಟ್ ಆಗಲಿ ಬೇರೆ ಬೇರೆ ಸಾಕ್ಷಿಗಳನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿಕೊಂಡು ಪೊಲೀಸರ ಮುಂದೆ ಹೋಗಿದ್ರು ಮತ್ತೆ ಅರೆಸ್ಟ್ ಆಗುವ ಹೊತ್ತಿಗೆ ಸಾಕ್ಷಿಗಳನ್ನು ನಾಶ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅಕ್ಯೂಸ್ ನಂಬರ್ 10 ವಿನಯ್ ಇದ್ದಾನೆ. ವಿನಯನ ಮೊಬೈಲ್ನಿಂದನೇ ಕೂಡ ಶೆಡ್ನಲ್ಲಿ ಕೆಲವೊಂದಷ್ಟು ಫೋಟೋಗಳನ್ನು ತೆಗಿಲಾಗಿತ್ತು ಅನ್ನುವಂಥದ್ದು. ರೇಣುಕಾಸ್ವಾಮಿ ಏನು ನೆಲದ ಮೇಲೆ ಬಿದ್ದು ಆತ ಬೇಡ್ಕೊಳ್ತಾನೆ, ನನ್ನ ಬಿಟ್ಟು ಬಿಡಿ, ನಿನ್ನ ತಪ್ಪಾಗಿದೆ, ಹೇಗಾದ್ರೂ ಮಾಡಲಿಲ್ಲ ಜೀವ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತೇಳಿ ಪರಿಪರಿಯಾಗಿ ಬೇಡ್ತಾನೆ. ಅಂತ ಸಂದರ್ಭದಲ್ಲಿ ತೆಗೆದಂತ ಒಂದಷ್ಟು ಫೋಟೋಗಳಿದೆ. ಆ ಫೋಟೋಗಳನ್ನ ವಿನಯ್ ತನ್ನ ಮೊಬೈಲ್ನಲ್ಲಿ ತೆಗೆದಿದ್ದ. ಆದ್ರೆ ಅದನ್ನ ಡಿಲೀಟ್ ಮಾಡಲಾಗಿತ್ತು. ಆ ಫೋಟೋಗಳನ್ನ ರಿಟ್ರೀವ್ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಅದನ್ನ FSLಗೆ ಕಳಿಸುವ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ರು. ಮತ್ತೆ ಆ ಒಂದು ಫೋಟೋಗಳನ್ನ ರಿಟ್ರೀವ್ ಮಾಡುವಲ್ಲಿ ಎಲ್ಲ ಒಂದು ಕಡೆ FSL ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅಂತದ್ದು ಆ ಫೋಟೋಗಳಿಗಾಗಲೇ ಪೊಲೀಸರಿಗೆ ತಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಖಚಿತಪಡಿಸ್ತಾ ಇರುವಂತದ್ದು. ಈ ಮಧ್ಯೆ ಆ ಒಂದು ರೇಣುಕಾಸ್ವಾಮಿಯ ಒಂದಷ್ಟು ಮೃತದೇಹದ ಫೋಟೋಗಳು ಸಮತಾ ರೆಡ್ಡಿಯಿಂದ ವಿನಯ್ ಮೊಬೈಲ್ಗೆ ಬಂದಿರುವಂತಹದ್ದು ಕೆಲವು ಫೋಟೋಗಳು ಕೂಡ ರಿಟ್ರೀವ್ ಆಗಿರುವಂತದ್ದು. ಹಾಗಾದ್ರೆ ಸಮತಾ ರೆಡ್ಡಿಗೆ ಆ ಫೋಟೋಗಳನ್ನ ಕಳಿಸಿದಂತವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಏನು ಉಲ್ಲೇಖವನ್ನು ಮಾಡ್ತಾರೆ ಇರುವಂತದ್ದು ಕೂಡ ಒಂದಷ್ಟು ಕುತೂಹಲ ಇರುವಂತದ್ದು. ಸಾಮಾನ್ಯವಾಗಿ ಪವಿತ್ರ ಗೌಡ ಮತ್ತೆ ಸಮತಾ ರೆಡ್ಡಿ ಇಬ್ರು ಕೂಡ ತೀರಾ ಆಪ್ತ ಗೆಳತಿಯರು. ಹಾಗಾಗಿ ಪವಿತ್ರ ಗೌಡನೇ ಸಮತಾ ರೆಡ್ಡಿಗೆ ಕಳಿಸಿರುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ವಿನಯ್ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಆ ಫೋಟೋಗಳು ಸಮತಾ ರೆಡ್ಡಿಯಿಂದ 5 ಫೋಟೋಗಳಿದೆ.
ಅದು ರೇಣುಕಾಸ್ವಾಮಿಯ ಮೃತದೇಹದ ಫೋಟೋಗಳಾಗಿರುವಂತದ್ದು. ಅದರ ಜೊತೆಗೆ ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ವಿನಯ್ ಕ್ಲಿಕ್ಕಿಸಿದಂತ ಫೋಟೋಗಳು ಕೂಡ ರಿಟ್ರೈವ್ ಆಗಿದೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಈ ಫೋಟೋಗಳು ಇಡೀ ಕ್ರೌರ್ಯವನ್ನ ಕಟ್ಟಿಕೊಡ್ತಾ ಇದೆ. ಯಾವ ರೀತಿ ಅಲ್ಲೇನ ಮಾಡಿದ್ದಾರೆ, ಸೊ ಅಲ್ಲಿ ಈ ಸ್ಥಳ ಹೇಗಿತ್ತು, ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗ್ತವೆ ಅನ್ನುವಂಥದ್ದು ಪೊಲೀಸರು. ಈಗ ಸಮತಾಗೆ ವಿನಯ್ ಕಳಿಸಿದ್ದಲ್ಲ, ಸಮತಾಗೆ ಬೇರೆ ಯಾರೋ ಕಳಿಸಿದ್ದು, ಬಹುಶಃ ಪವಿತ್ರ ಕಳಿಸಿರಬಹುದು. ಅದನ್ನ ಸಮತ ವಿನಯ್ಗೆ ವಾಪಸ್ಸು ಶೇರ್ ಮಾಡಿದ್ರು. ಅದು ಈಗ ವಿನಯ್ ಮೊಬೈಲ್ ರಿಟ್ರೀವ್ ವೇಳೆ ಪತ್ತೆಯಾಗಿರೋದಲ್ವಾ? ಖಂಡಿತ ಪ್ರತಿಮಾ. ಅಂದ್ರೆ ವಿನಯ್ ತನ್ನ ಮೊಬೈಲ್ನಲ್ಲಿ ಅಲ್ಲೇ ನಡೆಯುವಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳು ಕೂಡ ರಿಟ್ರೈವ್ ಆಗಿದೆ. ಅದು ಒಂದು ಭಾಗ. ಇನ್ನೊಂದಷ್ಟು ಮೃತದೇಹದ ಫೋಟೋಗಳು ರಿಟ್ರೈವ್ ಸಂದರ್ಭದಲ್ಲಿ ಸಮತಾ ರೆಡ್ಡಿಯಿಂದ ಬಂದ ಆತನ ಚಾಟ್ ಲಿಸ್ಟ್ ಅಲ್ಲಿ 5 ಫೋಟೋಗಳು ರಿಟ್ರೈವ್ ಆಗಿದೆ ಅನ್ನುವಂಥದ್ದು. ಸಮತಾ ರೆಡ್ಡಿಗೆ ಹಾಗಾದ್ರೆ ಯಾರು ಕಳಿಸಿದ್ರು ಆ ಫೋಟೋಗಳನ್ನ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು. ಇಡೀ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇಡೀ ಚಾರ್ಜ್ ಶೀಟ್ ಅನ್ನ ನಾವು ನೋಡಿದ್ದೆ. ಅದರಲ್ಲಿ ಸಮತಾ ರೆಡ್ಡಿಗೆ ಅದು ಹೇಗೆ ಆ ಫೋಟೋಗಳು ಲಭ್ಯ ಆಗಿದೆ ಅನ್ನುವಂಥದ್ದಕ್ಕೆ ಒಂದಷ್ಟು ಉತ್ತರಗಳು ಸಿಗಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿ ಸಮತಾ ರೆಡ್ಡಿಯನ್ನ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಮಾಡಿದ್ದಾರೆ. ಹಾಗಾಗಿ 2-3 ಬಾರಿ ಸಮತಾ ರೆಡ್ಡಿಯನ್ನ ACP ಚಂದನ್ ಅವರು ಕರೆಸಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತಹದ್ದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಜೈಲಿಗೆ ಹೋಗಿ ಭೇಟಿಯಾಗಿ ಬಂದದ್ದು, ಇದೆಲ್ಲವನ್ನೂ ಸೇರಿಸಿ ಸಾಕ್ಷಿಯಾಗಿ ಮಾಡ್ಕೊಂಡಿದ್ದಾರೆ. ಒಂದು ಪ್ರತಿಮಾ, ಇಡೀ ಕ್ರೌರ್ಯವನ್ನ ಕಟ್ಟಿಕೊಡುವಂತ ಶೆಡ್ ನಲ್ಲಿ ನಡೆದಂತ ಘಟನೆಯ ಫೋಟೋಗಳು ಲಭ್ಯ ಆಗಿದೆ. ಆ ಫೋಟೋಗಳು ಇಡೀ ಪ್ರಕರಣಕ್ಕೆ ಒಂದಷ್ಟು ದೊಡ್ಡ ಸಾಕ್ಷಿ, ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.